ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆದ ಬೆನ್ನಲ್ಲೇ ಸಾಕಷ್ಟು ಪ್ರಶ್ನೆಗಳು ಉಟ್ಕೊಂಡಿರುವಂತದ್ದು. ಅಂದ್ರೆ ಅವರ ಜೊತೆಗಿದ್ದ ಮಲ್ಲಿಕಾರ್ಜುನ್ ಅವರು ಏನಾದ್ರು ಅಂತ ಹೇಳ್ಬಿಟ್ಟು, ಅಂದ್ರೆ ಸಾಕಷ್ಟು ಸಾಲವನ್ನ ಮಾಡಿ ಮಲ್ಲಿಕಾರ್ಜುನ್ ಅವರು ನಾಪತ್ತೆ ಆಗಿದ್ರು. ಆದ್ರೆ ಅವರು ನಾಪತ್ತೆ ಆಗಿದಾರಾ ಅಥವಾ ಏನು ಇವತ್ತು ರೇಣುಕಾ ಸ್ವಾಮಿ ಅವರು ಮೋರಿ ಪಾಲಾದ್ರು, ಅದೇ ರೀತಿ ಏನಾದ್ರು ಮೋರಿ ಪಾಲಾದ್ರ ಏನಾದ್ರು ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಉಟ್ಕೊಂಡಿತ್ತು. ಆದ್ರೆ ಈಗ ಆಲ್ರೆಡಿ ಕ್ಲೂ ಸಿಕ್ಕಿರುವಂತದ್ದು ಮಲ್ಲಿಕಾರ್ಜುನ್ ಅವರು ಗೋವಾದಲ್ಲಿ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಅನ್ನ ACP ಗಿರೀಶ್ ಅವರಿಗೆ ಮುಟ್ಸಿದ್ದಾರೆ. ಯಾರು? ಮಲ್ಲಿಕಾರ್ಜುನ್ ಅವರು, ನಾನು ಗೋವಾದಲ್ಲಿ ಇದ್ದೀನಿ ಅಂತ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅನಿರುದ್ಧ್ ಅವರು, ಪ್ರೇಮ ಬರಹ ಸಿನಿಮಾದ ಕಾರ್ಯಕಾರಿ ನಿರ್ಮಾಪಕರು ಇವರು. ಸೊ ಪ್ರೇಮ ಬರಹ ಸಿನಿಮಾಗೆ ಮಲ್ಲಿಕಾರ್ಜುನ್ ಅವರು 1 ಕೋಟಿಯನ್ನ ತೆಗೆದುಕೊಂಡಿದ್ರು ಆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಆದ್ರೆ ಇವ್ರಿಗೆ ಯಾವುದೇ ರೀತಿ ವಾಪಸ್ ಮಾಡಿಲ್ಲ ದುಡ್ಡನ್ನ. ಇಲ್ಲಿವರೆಗೂ ಮಲ್ಲಿಕಾರ್ಜುನ್ ಅವರ ಹುಡುಕಾಟದಲ್ಲೇ ಇದೆ ಪ್ರೇಮ ಬರಹ ಸಿನಿಮಾ ಟೀಮು. ಸೊ ಇವ್ರನ್ನ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ. ಸರ್, ಈಗ ಮಲ್ಲಿಕಾರ್ಜುನ್ ಅವರ ಹುಡುಕಾಟ ಆಗ್ತಾ ಇದೆ, ಇನ್ನು ನಿಮ್ಗೆ ಸಿಕ್ಕಿಲ್ಲ, ಹಣ ಕೂಡ ವಾಪಸ್ ಬಂದಿಲ್ಲ. ಸೊ ಈಗ ದರ್ಶನ್ ಅವರ ಅರೆಸ್ಟ್ ಆದ ಬೆನ್ನಲ್ಲೇ ಏನೆಲ್ಲ ಆಯ್ತು ಅಂತ ನಿಮ್ಗೂ ಗೊತ್ತಿರುವಂತದ್ದೇ. ಅಂದ್ರೆ ಮಲ್ಲಿಕಾರ್ಜುನ್ ಅವರ ಬಗ್ಗೆ ಕೂಡ ಕೇಳ್ಬಂತು, ಅಂದ್ರೆ ಮಲ್ಲಿಕಾರ್ಜುನ್ ನಿಜವಾಗ್ಲೂ ಬದುಕಿದಾರಾ ಇಲ್ದಿರ, ಅವರು ರೇಣುಕಾ ಸ್ವಾಮಿ ಅವ್ರ ತರ ಕೊಲೆ ಆಗೋಗ್ಬಿಟ್ಟಿದಾರ ಅಂತ ಹೇಳ್ಬಿಟ್ಟು. ಸೊ ಈಗ ನೀವು ಏನ್ ಹೇಳ್ತಿದೆ ಅಂದ್ರೆ, ಮಲ್ಲಿಕಾರ್ಜುನ್ ಅವರು ಪೊಲೀಸ್ ಅವರು ಒಂದು ತನಿಖೆಯನ್ನು ನಡೆಸಿದಾಗ ಅವರು ಗೋವಾದಲ್ಲಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೇಳಿ ಬಂದಿರುವಂತದ್ದು, ಏನ್ ಹೇಳ್ತೀರಿ ಸರ್? ಇದು ಒಂದು 2018-19 ನಡೀತಿರೋ ಒಂದು ಹೋರಾಟನೇ ಅಂತ ಹೇಳ್ಬೋದು. ಮೊದಲನೇದಾಗಿ ಈಗ ಪ್ರೇಮ ಬರಹ ಸಿನಿಮಾ ಮುಗಿತಿದ್ದಂಗೆನೆ ನಮ್ಮ ಕರ್ನಾಟಕದಲ್ಲಿ ವಿತರಣೆ ಮಾಡೋಂಥ ಮಲ್ಲಿಕಾರ್ಜುನ ಜವಾಬ್ದಾರಿ ವಹಿಸ್ಕೊಂಡು ಕಾಳಚೇರ ಎಂಟರ್ಪ್ರೈಸ್ ಅಂತ, ಅದು ಮೂಲತಃ ಅವರು ದರ್ಶನ್ ಅವರನ್ನೇ ಕೂಡ ಅದನ್ನ ರೆಫರ್ ಮಾಡಿ ಅದನ್ನ ನಿಂತು ಇವ್ರ ಹತ್ರ ಬಿಸ್ನೆಸ್ ಮಾಡಿ ನಮ್ಮ ಜೊತೆ ಇರೋದ್ರಿಂದ ಅಂತ ಹೇಳಿದವರು ಅವತ್ತಿನ ದಿನಕ್ಕೆ. ಬಟ್ ಇಲ್ಲಿ ಒಂದು ಆಡಿಟಿಂಗ್ ಇಲ್ಲ, ಒಂದು ಏನು ಥಿಯೇಟರ್ ಲಿಸ್ಟ್ಗಳು ಮತ್ತು ಕಲೆಕ್ಷನ್ಸ್ದು ಏನೂ ಇಲ್ಲ. ಒಟ್ಟಾರೆ ಏನೋ ಲಾಸ್ಟಿಂಗ್ ಮಾಡ್ಬಿಟ್ಟು ಅದಾದ್ಮೇಲೆ 50 ಲಕ್ಷ ಅಂತ ಡಿವೈಡ್ ಮಾಡಿ ಕೆನರಾ ಬ್ಯಾಂಕಿಂದ ಚೆಕ್ ಕೊಟ್ಬಿಟ್ಟು ನಿಲ್ಸಿದ್ರು. ಆದ್ಮೇಲೆ ಒಂದು 2-2.5 ತಿಂಗಳು ಡೇಟಿಗೆ ಕೊಟ್ಟಿದ್ರಲ್ಲ, ಇನ್ನು ಬಿಡು ಎಲ್ಲ ಗೊತ್ತಿರೋರೇ, ಒಂದು ದೊಡ್ಡ ಆರ್ಟಿಸ್ಟ್ ಜೊತೆ ಇರೋರು, ಮತ್ತೆ ಇದರೆಲ್ಲ ಮಾಡ್ತಾರೆ, ಒಂದು ಮೂಲತಃ ಮ್ಯಾನೇಜರು, ಒಂದು 10 ವರ್ಷದಿಂದ ಅಂತ ನಾವು ಸುಮ್ಮನೆ ಇದ್ದೀವಿ. ಒಂದೇ ಸಲ ನಾಪತ್ತೆ ಆದರು. ಅದನ್ನ ಯಾವ ಕಾರಣ ಅಥವಾ ಏನು ಅಂತಲೂ ಗೊತ್ತಿರಲಿಲ್ಲ. ಕಾಲಕ್ರಮೇಣ ಒಂದು 10-15 ದಿನ ಆಗ್ತಿದ್ದಂಗೆ ಗೊತ್ತಾಯಿತು ಅವರಿಗೆ ಊರೆಲ್ಲ ಆ್ಯಕ್ಚುಲಿ ಅದನ್ನ ಒಂದು ಸಾಲ ವರ್ಗದಲ್ಲಿ ಇದು ಮಾಡ್ಕೊಂಡಿದ್ದಾರೆ ಅಂತ. ವಿಜಯನಗರದಲ್ಲಿ ನಿವಾಸದಲ್ಲೂ ಕೂಡ ಇರಲಿಲ್ಲ. ಅದಾದಮೇಲೆ ಅವರು ಕಾಳಚೇರ ಎಂಟರ್ಪ್ರೈಸ್ ಗಾಂಧಿನಗರದ ಕೂಡ ಅವ್ರ ಬಗ್ಗೆ ಏನಿರಲಿಲ್ಲ. ಗದಗಿನ ಒಂದು ನಿವಾಸದಲ್ಲಿ ಹೋದಾಗ್ಲೂ ಅಲ್ಲೂ ಕೂಡ ಕರಲಿಲ್ಲ. ಅದೇ ಮೂಲತವಾಗಿ ಕೊಪ್ಪಳ ಮತ್ತು ಹೊಸಕೋಟೆಯಲ್ಲಿ ಅವ್ರ ಹೆಂಡತಿಗೆ ತೇಜಸ್ವಿನಿ ಅವರಿಗೆ ಸಂಪರ್ಕ ಮಾಡಬೇಕಾದ್ರೂ ಅವಾಗಲೂ ಇರಲಿಲ್ಲ. ಈ ಥರ ಆಲ್ಮೋಸ್ಟ್ ಈಗ ನಮಗೆ ಕೋರ್ಟಿಂದ ಮಾಹಿತಿ ಕೊಟ್ಟಂಗೆ ಉಪ್ಪಾರಪೇಟೆ ಸ್ಟೇಷನ್ಗೆ ಇವರು ವಾರೆಂಟ್ ಅನ್ನೋದನ್ನ ಆಲ್ಮೋಸ್ಟ್ ಒಂದು 8-9 ಬಾರಿ ಕೊಟ್ಟಿದ್ದಾರೆ DCP ಪಶ್ಚಿಮ ವಿಭಾಗದ ಕಡೆ ನೇತೃತ್ವದಿಂದ. ಬಟ್ ಎಲ್ಲೂ ಕೂಡ ನಮಗೆ ಈ ಥರ ಇವ್ರ ಮಾಹಿತಿ ಸಿಗ್ತಿಲ್ಲ. ಪಾಸ್ಪೋರ್ಟ್ ಟ್ರಾನ್ಸಾಕ್ಷನ್ಸ್ ಇಲ್ಲ. ಅದಾದ್ಮೇಲೆ ಎಲ್ಲೂ ನೋಡಿದ್ರು ಚೆಕ್ ಮಾಡಿದ್ರು, ಅದಾದ್ಮೇಲೆ ಪಾನ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಕೂಡ ಇಲ್ಲ. ತುಂಬಾ ಅರ್ಜುನ್ ಸರ್ಜಾ ಅವರು ತುಂಬಾ ಮನನೊಂದಿ ಇದನ್ನ ನೋವನ್ನ ಅವರಿಗೆ ಹೊರಗೂ ಹಾಕಕ್ಕಾಗದೆ, ಪ್ಲಸ್ ಹಾರ್ಡ್ ಅಂಡ್ ಮನಿ ಅಂತ ಹೇಳಿದಾಗ ಕಷ್ಟಪಟ್ಟು ದುಡ್ದಂತಹ ದುಡ್ಡು ಅವ್ರಿಗೆ ಪ್ರತಿ ಸತಿನೂ ಯಾವಾಗ್ಲೂ ಇಂಡಸ್ಟ್ರಿ ನಮ್ಗೆ ಯಾಕೋಸ್ಕರ ಬೇಜಾರು ಮಾಡ್ತಾರೆ ಅಥವಾ ಏನಂತಾನೂ ಗೊತ್ತಿಲ್ಲ. ಸೊ ಎಲ್ಲಾ ಕಾರಣದಲ್ಲೂ ಇದನ್ನ ಆಗ್ಲೇಬೇಕು ಅಂದಾಗ ಅವರಿಗೆ ನನಗೆ ಪ್ರತಿನಿಧಿಸಕ್ಕೆ ಕೊಟ್ಟರು. ಅದಕ್ಕೆ ನಾನು ಕೂಡ ಈಗ ಮಾರ್ಚ್ 31 ಕೂಡ ನಾನೊಂದು ಆ್ಯಡ್ ಕೂಡ ಕೊಟ್ಟೆ. ನಾನು ಒಂದು ನ್ಯೂಸ್ ಪೇಪರಲ್ಲಿ ಕೂಡ ಅವರಿಗೆ ದಿನಪತ್ರಿಕೆಯಲ್ಲಿ ಕೊಟ್ಟಾಗ ಅಲ್ಲೂ ಕೂಡ ನನಗೆ ಕೆಲವು ಇನ್ಫಾರ್ಮೇಷನ್ಸ್ಗಳು ಸೋರ್ಸಸ್ ಹೇಳಿದ ಪ್ರಕಾರ, ಸರ್ ಬರ್ಬೋದು, ಇಲ್ಲಿದ್ದಾರೆ, ನಾವು ಒಂದು ಗಂಗಾವತಿಯಲ್ಲಿ ನೋಡಿದ್ವಿ ಒಂದು ವರ್ಷದಿಂದ ರಾಬರ್ಟ್ ಸಿನಿಮಾ ಟೈಮಲ್ಲಿ ಅಂತ ಹೇಳಿದ್ರು. ಅದನ್ನು ಹೇಳಿದ್ರು. ಅದಾದ್ಮೇಲೆ ನಾವಿಲ್ಲ ಸರ್ ಪುಣೆಯಲ್ಲಿ ಆಕ್ಚುಲಿ ನಮಗೆ ಕಂಡಿದ್ದಾರೆ ಅಂತ ಅದನ್ನು ಮಾತು ಹೇಳಿದ್ರು. ಬಟ್ ಕಾಲಕ್ರಮೇಣ ಗೊತ್ತಿದ್ದಂಗೆ ಈಗ ಮೊನ್ನೆ ಈಗ ಇವರು ನಟ ದರ್ಶನ್ ಅವ್ರದ್ದು ಈ ಥರ ಒಂದು ವಿವಾದ ಕಡೆ ಬರ್ತಿದ್ದಂಗೆ ಅವ್ರಿಗೇನೆ ಅದ್ರ ಬಗ್ಗೆ ಗೊತ್ತಾದಂಗೆ ಇದ್ರ ಒಂದು ಮ್ಯಾಟ್ರ್ ಅನ್ನೋದು ಒಂಚೂರು ಇಗ್ನೈಟ್ ಆಗಿದೆ. ಅವ್ರು ಇದಾರೋ ಅಥವಾ ಬದುಕಿದಾರೋ ಅಥವಾ ಬದುಕಿಲ್ವೋ ಅಂತ. ನಮ್ಮ ಹೋರಾಟ ಬಂದ್ಬಿಟ್ಟಿರೋದು ಒಂದೇನೆ, ಈಗ ಅವ್ರು ನಮಗೆ ದರ್ಶನ್ ಅವ್ರು ಅವತ್ತಿನ ದಿನಕ್ಕೆ ಒಂದು ಸಹಾಯಕ್ಕಾಗಲಿ ಯಾವ ರೀತಿನಾಗಲಿ ಒಂದು ಬರಲಿಲ್ಲ. ಅವ್ರು ಸಹಾಯಕ್ಕೆ ಬರ್ದಿದ್ರು ಪರವಾಗಿಲ್ಲ, ತನಿಖೆಗೆ ಪ್ಲಸ್ ಆಮೇಲೆ ಮುತುವರ್ಜಿ ವಹಿಸ್ಕೊಳ್ಳೋ ಒಂದು ಬೇರೆದೇನೋ ಫಾಲೋಪಿಗೋಸ್ಕರ ನಮಗೇನು ಮಾಡಿದ್ದಾರೆ ಅವರು, ನಮ್ಮ ಸಿಬ್ಬಂದಿ ಕೆಲವು ಸಿನಿ ನಿರ್ವಾಹಕರು ಇದ್ದವರಿಗೆ ಅವರಿಗೆ ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ. ತುಂಬಾ ಕೆಟ್ಟ ಮಾತುಗಳಲ್ಲಿ ಪದಗಳಲ್ಲಿ ಈ ತರ ಬಂದ್ರೆ ಸರಿ ಇರಲ್ಲ, ಮತ್ತೆ ಈ ತರ ಅವ್ರದನ್ನ ಬಿಟ್ಟಾಕಿದ್ರೆ ನಮಗೆ ಹೇಳಿದ್ರೆ ಸರಿ ಇರಲ್ಲ, ನಿಮ್ದಾಗಿದೆ ನೀವು ನೋಡ್ಕೊಂಡು ಹೋಗಿತ್ತರ ಅಂತೆಲ್ಲ ತುಂಬಾ ಸ್ವಲ್ಪ ನಿನ್ಸಿದ್ದಾರೆ. ಈ ವಿಚಾರವಾಗಿನೇ ನಮಗೆ ಇವರು ಅರ್ಜುನ್ ಸರ್ಜಾ ಇದ್ದವರು ಬಹಳ ಒಂದು ಬೇಸರಗೊಂಡದಾದ್ಮೇಲೆ ಬೇಡ ಇವ್ರ ಜೊತೆ ಎಲ್ಲ ನಮ್ಮ ನಂಟಾಗ್ಲಿ ಮತ್ತೆ ಒಂದು ವ್ಯಾವಹಾರಿಕ ಸಂಬಂಧಗಳಾಗ್ಲಿ ಅನ್ನೋ ಅವಶ್ಯಕತೆ ಇಲ್ಲ, ಪರವಾಗಿಲ್ಲ ನಾವು ಕಾನೂನು ಪ್ರಕಾರವಾಗಿ ಹೋರಾಡೋಣ, ಇರ್ಲಿ ಪರವಾಗಿಲ್ಲ, ನಮಗೆ ಏನಂತ ಇದೆ ನ್ಯಾಯಕ್ಕೆ ನಮಗೆ ಎಲ್ಲಿ ಸಿಗ್ಬೇಕಲ್ಲೇ ಸಿಗುತ್ತೆ. ಹಾಗೇನೆ ಈಗ ನಮಗೆ ಒಂದು ತುಂಬಾ ನೋವುಂಟ ಜಾಸ್ತಿ ಆಗಿ ನಮಗೆ ಕೊನೆ ಪ್ರಕಾರವಾಗಿ ನಮಗೆ ಪೊಲೀಸ್ ಮೊರೆ ಮತ್ತೆ ಕೋರ್ಟ್ ಮೊರೆ ಹೋಗ್ಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡು. ಸೊ ಕೋರ್ಟ್ ಈಗ JCMM ಕೋರ್ಟಲ್ಲಿ ಈಗ ಅವ್ರದ್ದು ಕೇಸನ್ನು ನಡೀತಾ ಇದೆ. ಈಗ ಆಲ್ಮೋಸ್ಟ್ ಈಗ ಇನ್ನೊಂದು ಜುಲೈ ಒಂದು ಸೆಕೆಂಡ್ ವೀಕ್ ಅಷ್ಟೊತ್ತಿಗೆ ಇನ್ನೊಂದು ಹಿಯರಿಂಗ್ ಕೊಟ್ಟಿದ್ದಾರೆ. ಈಗ ನೋಡೋಣ ಈಗ ಏನಾಗುತ್ತೆ ಅಂತ. ಅಷ್ಟು ಒಟ್ಟು ಒಳಗೆ ಏನಾದರೂ ಸಿಕ್ಕಿದ್ರು ಅಂದರೆ ಮಲ್ಲಿಕಾರ್ಜುನ್ ದಯವಿಟ್ಟು ಎಲ್ಲ ಇದ್ರು ಬನ್ನಿ. ಸೊ ಇದನ್ನ ನೀವು ಮಾಡಿರೋದನ್ನ ತಪ್ಪು ನಿಮ್ಮ ಕಡೆಯಿಂದ ಆಗಿದೆ, ಮತ್ತೆ ನಿಮ್ಮ
ಬೇರೆ ಯಾರಿಗೆ ನೀವು ಮ್ಯಾನೇಜರ್ ಆಗಿದ್ರು ಅದು ನಮಗೆ ಸಂಬಂಧನೇ ಇದ್ರಲ್ಲ. ಅವ್ರ ಮುಖಾಂತರನೇ ನಿಮ್ಗೆ ಕೇಳಿ ನಾವು ನಿಮ್ಮನ್ನ ನಂಬಿ ಕೂಡ ಒಂದು ಸಿನಿಮಾನ ವಿತರಣೆ ಮಾಡ್ಕೊಳಕ್ ಕೊಟ್ವಿ. ಬಟ್ ಹೋಗಿರೋದೆಲ್ಲ ಒಂದು 2-3 ರೂಪಾಯಿ ಕಾಸು ಅಂತ ಅಲ್ಲ, ಸುಮಾರು ಬಂದ್ಬಿಟ್ಟು 1 ಕೋಟಿ ರೂಪಾಯಿ 5 ವರ್ಷದಿಂದ ಅಂತ ಹೇಳಿದ್ರೆ ತುಂಬಾ ಲಾಸ್ ಅನ್ನೋದು ಆಗಿದೆ ಈಗ, ಅದು ವಿತೌಟ್ ಎನ್ ಆಡಿಟ್ ಅಮೌಂಟ್. ಸೊ ಇದೊಂದು ಸಂಬಂಧವಾಗಿ ಆಗಿದೆ, ನಮಗೆ ತೊಂದರೆ ಆಗಿದೆ. ಓಕೆನಾ?